ನಮ್ಮ ಸನಾತನ ಪರಂಪರೆಯ ವೇದ ಪಾಠವನ್ನ, ಗಾಯತ್ರಿ ಮಂತ್ರವನ್ನ ಮತ್ತು ಅದಕ್ಕೆ ತತ್ಸಂಬಂಧವಾಗಿರ್ತಕ್ಕಂಥ ಯಜ್ಞವನ್ನು ಮಾಡಿದಂಥ ಎಲ್ಲ ಋತ್ವಿಕರೇ ಮಾತಿದೆ. ಕಾರ್ಯಕ್ರಮದ ಆಯೋಜಕರು ಹೇಳಿದ್ರು, ಸ್ವಲ್ಪ ಮಂದಿ ಇರ್ತಾರೆ, ಅವ್ರು ಮಾತನಾಡಿಸಿ ಹೋಗೋಣ ಅಂತ ಹೇಳಿದ್ರು. ಇಲ್ಲಿ ಬಂದು ನೋಡಿದ್ರೆ ಪೂರ್ಣ ಪ್ರಮಾಣವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮವನ್ನು ಏರ್ಪಡಿಸಿರೋದು ನೋಡಿ ಬಹಳಷ್ಟು ಸಂತೋಷ ಆಗಿದೆ. ಅದರಲ್ಲೂ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಅಂತ ಮಹಾನ್ ಸ್ವಾಮಿಯ ಸನ್ನಿಧಿಯಲ್ಲಿ ಭಕ್ತ ಸಂಗಮ ಎಂಬ ರೀತಿ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ತುಂಬಾ ಸಂತೋಷವಾಗಿದೆ. ಇವತ್ತು ನಾವು ಬದುಕ್ತಾ ಇರ್ತಕ್ಕಂಥ ದಿನಮಾನ ಎಂಥದ್ದು ನಮ್ಮೆಲ್ಲರಿಗೂ ಕೂಡ ವೇದ್ಯ ಆಗಿದೆ. ಸಾಮಾನ್ಯವಾಗಿ ರಘುವಂಶದ ರಾಜರುಗಳ ವಿಷಯವನ್ನು ಹೇಳಬೇಕಾದ್ರೆ ಓರ್ವ ಕವಿ ಒಂದು ಮಾತನ್ನ ಹೇಳ್ತಾನೆ. ತ್ಯಾಗಾಯ ಸಮೃದ್ಧಾರ್ಥಾನಾಂ ಯಶಸ್ಸೇ ವಿಜಗೀಶೂನಾಂ ಸತ್ಯಾಯ ಮಿತಭಾಷಣೆ ಯೋಗಿನಾಂತೆ ತನುತ್ಯಜ. ನಾವೆಲ್ಲ ಯಾರು ಅಂತಂದ್ರೆ ಆ ಒಂದು ಪರಂಪರೆಯಿಂದ ಹೇಳಿ ಬಂದಿರ್ತಕ್ಕಂಥವನ್ನ. ಈಗ ಹೇಳಿದ ಈ ಮಾತುಗಳು ಕೇವಲ ರಘುವಂಶದ ರಾಜರುಗಳಿಗೆ, ಅವತ್ತಿನ ಜನಗಳಿಗೆ ಆದಂತಹದಲ್ಲ. ಆ ಒಂದು ಪರಂಪರೆಯಿಂದ ಹಿಂದಿನಲ್ಲೂ ಕೂಡ ಇಳ್ಕೊಂಡು ಬಂದಿರತಕ್ಕಂಥ ನಮ್ಮೆಲ್ಲರಿಗೂ, ಪ್ರತಿಯೊಬ್ಬರ ಬದುಕಿಗೂ ಕೂಡ ಆದರ್ಶಪ್ರಾಯವಾಗಿರ್ತಕ್ಕಂಥ ಮಾತುಗಳು ಅವು. ನಮ್ಮ ತಾತ ಹೇಗೆ ವಾಸ ಮಾಡ್ತಾ ಇದ್ನೋ, ಜೀವನ ಮಾಡ್ತಾ ಇದ್ನೋ, ಅದನ್ನ ನಾವು ಕೂಡ ಮಾಡಬೇಕಾಗ್ತಕ್ಕಂಥದ್ದು ಧರ್ಮ. ಶ್ರೀರಾಮಚಂದ್ರ ಮಾತ್ರ ನಮಗೆ ಬೇಕು. ಶ್ರೀರಾಮಚಂದ್ರನ ಮೌಲ್ಯಗಳು, ಅಂತಹ ಒಂದು ವಂಶವನ್ನು ಕೊಟ್ಟಂತ ರಘುವಂಶದ ಆದರ್ಶಗಳು ನಮಗೆ ಬೇಡ ಅಂತಂದ್ರೆ ಶ್ರೀರಾಮಚಂದ್ರನು ಬೇಡ ಆಗ್ತಾನೆ. ಪೂಜೆಗೋಸ್ಕರ ಮಾತ್ರ ಮೀಸಲಾದದ್ದೇ ಆದರೆ ಶ್ರೀರಾಮಚಂದ್ರ, ಅವನ ಆದರ್ಶಗಳು ಅವನಿಗೆ ಮಾತ್ರ, ಅವನ ಪೂಜೆ ಮಾತ್ರ ನಮಗೆ ಮಾತ್ರ. ಯಾಕೆಂದ್ರೆ ಹೆಣ್ಣುಕಾಯಿ ತಿಂದು ಮನೆಗೆ ಹೋಗಿ ಮಾತ್ರ ಆದರೆ ಬೆಟರ್ ನಾಟ್ ಟು ವರ್ಶಿಪ್ ಸಚ್ಚಿನ. ಅವ್ರು ಹೇಳ್ತಾರೆ, ಅವತ್ತಿನ ನಮ್ಮ ಜನಗಳು, ನಮ್ಮ ದೊರೆಗಳು, ನಮ್ಮ ಸಾಮಾಜಿಕರು ಬದುಕ್ತಾ ಇದ್ದಂಥ ರೀತಿ. ಅವ್ರು ಹೇಳಿದ್ದೇನು? ತ್ಯಾಗಾಯ ಸಮೃದ್ಧಾರ್ಥಾನ. ಇವತ್ತು ನಾವು ಕೂಡ ಹಣ ಮಾಡ್ತಾ ಇದ್ದೀವಿ, ಅವತ್ತಿಗೆ ಅವರು ಕೂಡ ದುಡಿತಾ ಇದ್ವಿ. ನಮ್ಮ ದುಡಿತ, ಅವತ್ತಿನ ಜನಗಳ ದುಡಿತ ಯಾವುದಕ್ಕೋಸ್ಕರ ಇತ್ತು ಅಂದ್ರೆ ತ್ಯಾಗ ಮಾಡಲಿಕ್ಕೋಸ್ಕರ. ಭೋಗಕ್ಕೋಸ್ಕರ ದುಡಿಮೆ ಇರಲಿಲ್ಲ, ಹೊತ್ತು ತ್ಯಾಗಕ್ಕೋಸ್ಕರ ಬದುಕಿತ್ತು. ಅದಕ್ಕೋಸ್ಕರ ಅವರು ತುಂಬಾ ಮಾನ್ಯರು. ತ್ಯಾಗಾಯ ಸಮೃದ್ಧಾರ್ಥಾನ. ಬಹುಶಃ 5,000 ವರ್ಷಗಳ ನಮ್ಮ ದೇಶದ ಇತಿಹಾಸವನ್ನು ಸ್ವಲ್ಪ ಹಾಗೆ ನೋಡಿದ್ರೆ, ನಾವು ಕಾಲ್ ಕೆರ್ಕೊಂಡು ಯಾರ ಮೇಲಾದ್ರೂ ಜಗಳಕ್ಕೆ ಹೋಗಿದ್ದೀರ. ಹೆಚ್ಚು ಅಂದ್ರೆ ಅಕ್ಕಪಕ್ಕದ ಮನೆಯವ್ರ ಹತ್ರ ಒಂದಿಷ್ಟು ಕಿತ್ತಾಡಿರ್ಬೋದಷ್ಟು ಬಿಟ್ರೆ ಬೇರೆ ಯಾವ ದೇಶದವ್ರ ಮೇಲೂ ಕೂಡ ಓದದ್ದು ನಿದರ್ಶನಗಳೇ ಇಲ್ಲ. ಅದಕ್ಕೂ ಏನೋ ಕಾಣೆ, ನಮ್ಮ ಕಣ್ಮುಂದೆ ಇದ್ದಂಥದ್ದು ಎಷ್ಟೋ ಭೂಭಾಗಗಳು ಕಿತ್ಕೊಂಡು ಹೋಗಿದ್ದಾರೆ. ಇನ್ನೇನು ಕಿತ್ಕೊಂಡು ಹೋಗೋಯಿತು, ಸ್ವಲ್ಪ ಹಂಗಂಗೆ ತಡೆದಾಗ ಅಸ್ಸಾಂ, ಮಣಿಪುರ, ನಾಗಾಲ್ಯಾಂಡ್ ಇಂಥವೆಲ್ಲ ಆಗ ಸ್ವಲ್ಪ ಅಲ್ಲೇ ಉಳ್ಕೊಂಡಿರೋದು. ಇನ್ನೇನು ಸ್ವಲ್ಪ ಭಯ ಇರಲಿಕ್ಕಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವ್ಯಾರು ಹುಟ್ಟಿರಲಿಲ್ಲ, ಹುಟ್ಟಿರೋರು ಕೆಲವರು ಇದ್ದರು. ನಿಮ್ಮ ಕಣ್ಣು ಮುಂದೆನೇ ಪಾಕಿಸ್ತಾನ ಕಿತ್ಕೊಂಡು ಹೋಯ್ತು, ಬಾಂಗ್ಲಾದೇಶ ಕಿತ್ಕೊಂಡು ಹೋಯ್ತು. ಅದಕ್ಕೂ ಹಿಂದಿನ ನಮ್ಮ ಮುತ್ತಾತಂದಿರು, ಅವ್ರ ತಾತಂದಿರು ಹೋಲಿಕೆ ಮಾಡ್ಕೊಂಡಾದ್ರೆ ಆಫ್ಘಾನಿಸ್ತಾನ ಕಿತ್ಕೊಂಡು ಹೋಯ್ತು. ಎಡಗಡೆಗೆ ಕಂದಹಾರ ಅಂತೀವಲ್ಲ, ಆದರೆ ಕಿತ್ಕೊಂಡು ಹೋದ ಜಾಗಗಳು ನಮ್ಮ ವ್ಯವಹಾರ. ಬಲಗಡೆ ಹೋದ್ರೆ ಕಾಂಬೋಡಿಯಾ ಹೋಯ್ತು, ಬ್ಯಾಂಕಾಕ್ ಹೋಯ್ತು, ತೈವಾನ್ ಆ ಪ್ರಾಂತ್ಯ ಎಲ್ಲ ಹೋಯ್ತು. ಎಲ್ಲ ಯಾಕೆ ಅಂತ ನಾವು ಯಾರ ಮೇಲೂ ಜಗಳಕ್ಕೆ ಹೋದದ್ದು ಅಷ್ಟೇ ಅಲ್ಲ, ಕಿತ್ಕೊಂಡು ಹೋಗಿ ಬಂದಂಥವ್ರ ಮೇಲೂ ಕೂಡ ಜಗಳ ಮಾಡಿಲ್ಲ ನಾವು. ಇಂತಹ ದೇಶ, ಇಂತಹ ಜನಗಳು ನಾವು, ಅಂತ ತ್ಯಾಗಿಗಳು. ಅದಕ್ಕೆ ಅವ್ರು ಹೇಳ್ತಾರೆ, ಆಗಾಗ್ಗೆ ಯುದ್ಧವನ್ನ ಮಾಡ್ತಾ ಇದ್ರು, ವಿಜಯಗಳನ್ನ ಘೋಷಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ರು. ಯಾತಕ್ಕೋಸ್ಕರ ಅಂತಂದ್ರೆ ಸತ್ಯ ಮತ್ತು ಧರ್ಮದ ಮೇಲೆ ಯಾರಾದ್ರೂ ದುಷ್ಟರು ಆಕ್ರಮಣ ಮಾಡ್ಲಿಕ್ಕೆ ಬಂದ್ರೆ ಆವಾಗ ಅದರ ಒಂದು ವಿಜಯಕ್ಕೋಸ್ಕರ ವಿಜಯ ಯಾತ್ರೆಗಳನ್ನ ಮಾಡ್ತಾ ಇದ್ರು. ನೆಕ್ಸ್ಟ್ ಸತ್ಯಾಯ ಮಿತ ಭಾಷಣೆ ಅಂತ ಹೇಳ್ತಾರೆ.
ಶ್ರೀರಾಮಚಂದ್ರ ಸ್ವಾಮಿಯ ಸನ್ನಿಧಿಯಲ್ಲಿ ಕೊಡ್ತಿರ್ತಕ್ಕಂಥ ನಾವುಗಳು, ಅವರ ಆದರ್ಶಗಳನ್ನು ಆ ಪರಂಪರೆಯಲ್ಲಿರ್ತಕ್ಕಂಥ ನಾವು ಬದುಕಬೇಕಾಗಿರ್ತಕ್ಕಂಥದ್ದು ಏನು ಅನ್ನೋದಕ್ಕೋಸ್ಕರ ಈ 4 ಮಾತುಗಳು. ಸತ್ಯಾಯ ಮಿತ ಭಾಷಣ. ಬೆಳಿಗ್ಗೆ ಇದ್ರೆ ಸಂಜೆವರೆಗೂ ಎಷ್ಟು ಮಾತಾಡ್ತೇವೆ, ನಮ್ಮ ಬದುಕಿನ ವ್ಯವಹಾರಕ್ಕೋಸ್ಕರ ಎಷ್ಟು ಬೇಕು, ವ್ಯವಹಾರಕ್ಕೆ ಅಲ್ಲದೇ ಇರತಕ್ಕಂಥ ಮಾತುಗಳನ್ನು ಎಷ್ಟು ಆಡ್ತೀವಿ ಅಂತ ಏನಾದ್ರೂ ಡೈರಿ ಬರೆದಿಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ, towards the end of the day we will come to know not even 5% of our talk or words will be in need of to do our activities in the world. More than 95% of the times what we speak in the society, it is not that we have to accept just because that I have been saying. It is quite true in the light of the truth that 95% of our talk is not at all necessary. Does mean that unnecessarily we have been speaking. ಅವರು ಹೇಳ್ತಾ ಇದ್ರು ಸತ್ಯಾಯ ಮಿತ ಭಾಷಿಣಿ. ಹೆಚ್ಚು ಎಲ್ಲಿ ಮಾತನಾಡ್ಲಿಕ್ಕೆ ಹೋದಂತೆ ಆದ್ರೆ ಬೇರೆಯವರಿಗೆ ನೋವು ಉಂಟು ಮಾಡತಕ್ಕಂಥ ಮಾತುಗಳು, ಅಸತ್ಯವಾಗಿರ್ತಕ್ಕಂಥ ಮಾತುಗಳು, ಇನ್ನೊಬ್ಬರಿಗೆ ತೊಂದರೆ ಕೊಡ್ತಕ್ಕಂಥ ಮಾತುಗಳು, ಪಾಪದ ಮಾತುಗಳು ಬರಬಾರದು ಅನ್ನೋ ಕಾರಣಕ್ಕೆ ಎಷ್ಟು ಸಾಧ್ಯ ಅಷ್ಟು ಮೌನವಾಗಿರ್ತಿದ್ರು. ಮಾತನಾಡಬೇಕಾದಂಥ ಮಾತುಗಳನ್ನ ತುಂಬಾ ಸ್ಕ್ರೀನ್ ಮಾಡಿ ಪರಿಷ್ಕರಿಸಿ ಮಾತನಾಡ್ತಾರೆ. ಇಂತೆಲ್ಲ ಆದರ್ಶಪ್ರಾಯವಾಗಿರ್ತಕ್ಕಂಥ ಬದುಕನ್ನ ನಡೆಸಿದಂಥವ್ರು ಕೊನೆಗೆ ಸಾವಿಗೋಸ್ಕರ ಎಳೆದಿದ್ರ. ಇವತ್ತೇನಾದ್ರೂ ಸಾವು ಅಂದ ತಕ್ಷಣ ಅದೆಷ್ಟು ಭಯ ಪಡ್ತೇವೆ ನಾವು, ಆದ್ರೆ ಅವರು ಭಯ ಪಡ್ತಾ ಇರಲಿಲ್ಲ. ಯೋಗೇನ ಅಂತ ದೇಹವನ್ನು ಬಿಡಬೇಕಾದ ಸಂದರ್ಭದಲ್ಲಿ ಅಪ್ರಜ್ಞಾಪೂರ್ವಕವಾಗಿ ದೇಹ ಬಿಡ್ತಾ ಇರಲಿಲ್ಲ. ಪ್ರಜ್ಞಾಪೂರ್ವಕವಾಗಿ ನಗ್ತಾ ದೇಹವನ್ನು ಯೋಗದ ಮುಖಾಂತರ ಯೋಗದ ರೀತಿಯಲ್ಲಿ ಬಿಟ್ಟು ಹೋಗ್ತಾ ಇರಲಿಲ್ಲ. ಇಂತಹ ಒಂದು ಭವ್ಯ ಪರಂಪರೆಗೆ ಸೇರಿದಂತಹ ಜನಾಂಗ ನಾವಾಗಿದ್ವಿ. ಇವತ್ತು ಈ 4 ಆದರ್ಶಗಳನ್ನು ನಮ್ಮ ಬದುಕನ್ನು ನೋಡಿಕೊಂಡಾದ್ರೆ ನಾವು ಕೊನೆಯ ಪಡೆಯುಳಿಕೆಗಳಾಗಿ ನಿಂತ್ಕೊಂಡ್ಬಿಟ್ಟಿದ್ದೇವೆ. ಅಂತ ಮಹಾನ್ ಸ್ವಾಮಿಯ ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಹೋಮವನ್ನು ಮಾಡಿದ್ದೇವೆ. ಬಹುಶಃ ಒಬ್ಬ ಸನ್ಯಾಸಿಯನ್ನು ಅವ್ರು ಯಾವ ಕಾರಣಕ್ಕೋಸ್ಕರ ಹೋಮ ಮಾಡಿದ್ರು ಗೊತ್ತಿಲ್ಲ. ನಾವು ಭಕ್ತಿಯಿಂದ ಮಾಡಿದ್ರು ಅಥವಾ ನಿತ್ಯ ಕರ್ಮಕ್ಕೋಸ್ಕರ ಕಾರ್ಯವನ್ನು ಮಾಡಿದ್ರು ಗೊತ್ತಿಲ್ಲ. ಆದರೆ ಅವರು ಸನ್ಯಾಸಿ ಈ ಜಾಗಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹೋಮದ ಮುಖಾಂತರ, ಹೋಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೋಮದ ಮುಖಾಂತರ ಬರಮಾಡ್ಕೊಂಡಿದೆಯಲ್ಲ, ಇದು ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಸನಾತನರು ನಿತ್ಯವೂ ಕೂಡ ಮಾಡುತ್ತಾ ಇದ್ದಂಥ ಒಂದು ಪರೀಕ್ಷೆ. ಇದು ಕೇವಲ ಮೂಢನಂಬಿಕೆಗೋಸ್ಕರ ಮಾಡ್ತಾ ಇದ್ದಂಥ ಇವತ್ತಿಗೂ ಅದೆಷ್ಟೋ ತತ್ವಜ್ಞಾನಿಗಳು ಅನಿಸ್ಕೊಂಡವ್ರು ಕೂಡ, ವಿಜ್ಞಾನಿಗಳು ಅನಿಸ್ಕೊಂಡವ್ರು ಕೂಡ ಯಾವುದಾದ್ರೂ ಒಂದು ಹೊಸ ಜಾಗಕ್ಕೆ ಹೋದ್ರೆ ಬಹುಶಃ ಇಂತಹ ಮಂತ್ರಗಳನ್ನ ಅವ್ರಿಗೆ ಹೇಳಿದರೆ ಜಗತ್ತಿನ ಹಲವಾರು ಭಾಗಗಳಲ್ಲಿ ಅವರಿಗೆ ಒಂದು ಭಾವನೆ ಇದೆ. ಅವರು ನಮ್ಮ ಸನಾತನ ಪರಂಪರೆಯ ಈ ದೇಶದ ಜನಗಳೇ ಆಗಿರ್ಬೇಕು ಅಂತೇನಿಲ್ಲ. ಯಾವುದಾದ್ರೂ ಒಂದು ಹೊಸ ಜಾಗಕ್ಕೆ ಹೋದ್ರೆ ಆ ಜಾಗದಲ್ಲಿ ಅಗ್ನಿಯನ್ನು ಹೊತ್ತಿಸಿ ಅಲ್ಲಿ ಒಂದು ಈ ರೀತಿಯ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಆ ಜಾಗ ಶುದ್ಧಿ ಆಗ್ತದೆ. ಭೌತಿಕವಾಗಿರ್ತಕ್ಕಂಥ ಈ ಜಾಗ ಶುದ್ಧಿ ಮಾಡ್ತಾ ನಮ್ಮ ಒಳಗಡೆ ಇರ್ತಕ್ಕಂಥ 5 ಆಯಾಮದ ವ್ಯಕ್ತಿತ್ವ ಶುದ್ಧಿ ಆಗ್ತದೆ. ನಮ್ಮ ಹೊರಗೆ ಕಾಣ್ತಕ್ಕಂಥ ಅನ್ನಮಯ ಕೋಶದ ಈ ಭಾಗ, ಇನ್ನೊಂದು ಸ್ವಲ್ಪ ಹೊರಗಡೆ ಹೋದದ್ದೇ ಆದ್ರೆ ಕಾಣಿಸ್ತಕ್ಕಂಥ ಪ್ರಾಣಮಯ ಕೋಶ, ಅದಕ್ಕೂ ಸ್ವಲ್ಪ ಒಳಕ್ಕೆ ಇಳಿದದ್ದೇ ಆದ್ರೆ ಮನೋಮಯ ಕೋಶ ಇದೆ. ನಂತರದಲ್ಲಿ ಬರ್ತಕ್ಕಂಥ ವಿಜ್ಞಾನಮಯ ಕೋಶ ಬುದ್ಧಿಗೆ ಸಂಬಂಧಿಸಿದ್ದು, ನಂತರದಲ್ಲಿ ಬರ್ತಕ್ಕಂಥ ಅನ್ನಮಯ ಕೋಶ. ಎಲ್ಲವನ್ನು ಶುದ್ಧಿಗೊಳಿಸಲಿಕ್ಕೋಸ್ಕರ ನಮ್ಮ ಹಿರಿಯರು ಹಲವು ವಿಚಾರಗಳನ್ನು, ಹಲವು ನಿಯಮಗಳನ್ನು, ಹಲವು ಪರಂಪರೆಗಳನ್ನು ಕೊಟ್ಟು ಹೋಗಿದ್ದಾರೆ. ಅಂತಹದನ್ನ ಮಾಡಿ ಇವತ್ತು ನಮ್ಮನ್ನು ಬರಮಾಡ್ಕೊಂಡಿದ್ದೀವಿ. ನಮ್ಮ ಹಿಂದಿನ ಪರಂಪರೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಪ್ರಭಾತದ ಸಂದರ್ಭದಲ್ಲಿ, ಸಂಧ್ಯಾ ವಂದನೆಯ ಕಾಲದಲ್ಲಿ ಈ ತೆರನಾಗಿರ್ತಕ್ಕಂಥ ತಪ್ಪದರೆ ಮಾಡ್ತಾರೆ. ಇವತ್ತು ಆ ಒಂದು ಪರಂಪರೆಯನ್ನು ತಾವು ಎದುರುಕೊಳ್ಳಿ ಮಾಡಿ, ಅದು ನಮ್ಮ ಹೆಣ್ಮಕ್ಳು ಕುಳಿತುಕೊಂಡು ವೇದ ಮಂತ್ರಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು ನಮಗೆ ಸಂತೋಷ ಆಗ್ತದೆ. ಇತ್ತೀಚಿನ ಕೆಲವೊಂದು ಹೇಳ್ತಾ ಇರೋದನ್ನು ಕೇಳ್ತಾ ಇರ್ತೀವಿ, ಹೆಣ್ಮಕ್ಳಿಗೆ ವೇದ ಅಧ್ಯಯನದ ಅಧಿಕಾರವಿಲ್ಲ ಅಂತ. ಸ್ವಲ್ಪ ಹಿಂದಕ್ಕೆ ಹೋದದ್ದೇ ಆದರೆ ಗಂಡಸರಿಗೆ ಸರಿ ಸಮಾನವಾಗಿ ಹೆಣ್ಣು ಮಕ್ಕಳು ವೇದದ ಅಧ್ಯಯನ ಅಷ್ಟೇ ಅಲ್ಲ, ವಾದ ಮಾಡ್ತಾ ಇದ್ರು ಗಂಡಸರ ಜೊತೆ ಕೂತ್ಕೊಂಡು. ಅಂತಹ ಒಂದು ಪರಮ ಉತ್ಕೃಷ್ಟವಾಗಿರ್ತಕ್ಕಂಥ ಪರಂಪರೆ ನಮ್ಮದಾಗಿತ್ತು. ಅಂತಹ ಒಂದು ಪರಂಪರೆಯನ್ನು ಕೂಡ ಇಲ್ಲಿ ಜಾಗೃತಗೊಳಿಸ್ಕೊಂಡಿದ್ದೇವೆ. ಜೊತೆಗೆ
ಜಗತ್ತಿನಲ್ಲಿ ಇನ್ನು ನಾಗರಿಕತೆ ಕಂಡುಬಿಡೋದಕ್ಕೂ ಮುಂಚೆನೇ ನಾಗರಿಕತೆ ಮತ್ತು ಸಂಸ್ಕೃತಿ ಎರಡನ್ನೂ ಕೂಡ ಜಗತ್ತಿಗೆ ಗುರುವಾಗಿ ಕಲಿಸಿದಂತಹ ದೇಶ ನಮ್ಮದು ಭಾರತ ದೇಶ. ಇಂತಹ ಒಂದು ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾವುಗಳು ಇವತ್ತು ನಮ್ಮ ವೇದ ಜ್ಞಾನವನ್ನ ಮರೆತಿದ್ದೇವೆ. ಕೆಲವರಿಗೆ ವೇದ, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಭಗವದ್ಗೀತೆ ಇವೆಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಭಾವನೆಗಳಿವೆ. ಹೋಗಿ ಅವರ ಆಳಕ್ಕೆ ತಿಳಿದು ಮಾತನಾಡ್ತಾರ ಅಂತಂದ್ರೆ ಅದು ಕೂಡ ಗೊತ್ತಿಲ್ಲ. ಆ ಒಂದು ದೃಷ್ಟಿಯಿಂದ ಇಡೀ ಜಗತ್ತಿನ ವಿಜ್ಞಾನ ಪರಂಪರೆಗೆ ಅಧಿಷ್ಠಾನಪೂರ್ವಕವಾಗಿ ಸಬ್ಸ್ಟೇಟಮ್ ಆಗಿ ನಿಂತು ಕೊಟ್ಟಂತಹದ್ದು, ಶಕ್ತಿಯನ್ನು ಕೊಟ್ಟಂತಹದ್ದು ನಮ್ಮ ವೇದದ ಜ್ಞಾನಗಳು.